श्रीगुरुभ्यो नमः। भागवते द्वितीये स्कन्धे सप्तमे अध्याये अद्य 28 श्लोकः। ಎರಡನೇ ಸ್ಕಂದದ 7ನೇ ಅಧ್ಯಾಯದ 28ನೇ ಶ್ಲೋಕः ಕೃಷ್ಣಾವತಾರ ವರ್ಣನಪರಃ ವ್ಯಾಖ್ಯಾಸ್ಯತೆ। एतत्तु अतीते एव श्लोके संवर्णितम्। याः लीलाः भगवता प्रदर्शिताः, पूतना जीविताहरणं, शकटध्वंसः, दिविस्पृशोः अर्जुनयोः उन्मूलनम् इत्याद्याः ताः इतरथा न भाव्यम्। यद्ययं कृष्णः न भगवदवतारः तर्हि नैव संभाव्याः एताः लीलाः। ता एव च अन्याः लीलाः अत्र वर्णयति। नन्दगोकुले यदा गावः गोपालकाश्च कालीयस्य हृदये जलं पीत्वा विषण्णाः बभूवुः, तेषाम् उज्जीवनम् अपि च कालीयनागस्य उच्चाटनम्, एताः अपि लीलाः भगवन्तमन्यत्र नैव संभाव्याः। अपि च रात्रिकाले कदाचन यदा गोपालकाः शिशिरे तदा दावाग्निः समभूत्। तत्र कृष्णः अपि तं दावाग्निं पपौ। अपि च अन्यदा एकवारं दिवा एव प्रादुर्भूतं दावाग्निं च अयमेव पपौ। सर्वेपि अन्ये जनाः ब्रह्मादयः एताः लीलाः दिव्याः एव परिगणयन्ति। स्वतः भगवतस्तु एताः लीलाः दिव्याः इव संभाव्यन्ते। यतः अयं तु अनन्तब्रह्माण्डपालनादिकर्ता, तस्य एतस्य परमपुरुषस्य दावाग्निपानं गोपानां रक्षणमित्येतत् दिव्यमिव, न तु वस्तुतः दिव्यम् इति अस्य तात्पर्यस्य अर्थः। श्लोकस्य अर्थः एवं भवति। अथात्र श्लोकार्थं तावत् पश्यामः। ಈ ನಂದಗೋಕುಲದಲ್ಲಿ ಗೋವರ್ಧನನ ಕಾಲಿಯನಾಗನ ಉದ್ಧಾರ ಮಾಡಿದ್ದು, ಅವನನ್ನ ಉಚ್ಚಾಟಿಸಿದ್ದು ಎಲ್ಲಿಗೂ ಕೂಡ ಗೊತ್ತಿದೆ ನಮಗೆ. ಆ ಮಡುವಿನಲ್ಲಿ ವಿಷಜಲ ಸಂಗ್ರಹೀತ ಆಗಿತ್ತು. ಅಂಥ ಪ್ರಸಂಗದಲ್ಲಿ ಗೋವುಗಳು ಗೋಪಾಲಕರು ಆ ನೀರನ್ನು ಪಾನ ಮಾಡಿ ತುಂಬ ಬಾಧೆಗೊಳಗಾದರು. ಇವನು ಅವರನ್ನು ರಕ್ಷಿಸಿದ. ಅದಲ್ಲದೆ ಯಮುನಾ ನದಿ ನೀರಿಗೆ ಧುಮುಕಿದ. ಅಲ್ಲಿ ಏನು ಕಾಲಿಯನಾಗ ಹೊರಬಂದ, ಅವನನ್ನು ಆ ಜಾಗದಿಂದ ದೂರ ಓಡಿಸಿದ. ಇನ್ನು ಮುಂದಿನ 29ನೇ ಶ್ಲೋಕದಲ್ಲಿ ಕೂಡ ಒಂದಿಷ್ಟು ವಿಷಯ ಬರ್ತದೆ. 2 ಬಾರಿ ಕಾಡ್ಗಿಚ್ಚು ಹುಟ್ಟಿದಾಗ ಕೃಷ್ಣ ಅದನ್ನು ದಮನಿಸಿದ್ದ. ಒಂದು ಬಾರಿ ಯಮುನಾ ನದಿ ತೀರದಲ್ಲಿ ಕಾಡಿನಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾಗ ಸುತ್ತಲೂ ಹಬ್ಬಿತ್ತು ಕಾಳ್ಗಿಚ್ಚು. ಮತ್ತೊಂದು ಬಾರಿ ಹಗಲಿನಲ್ಲಿ ಮುಂಜಾಟವಿ ಅನ್ನುವ ಪರಿಸರದಲ್ಲಿ ಕಾಳ್ಗಿಚ್ಚು ಕಾಣಿಸಿಕೊಂಡಾಗ ಅದನ್ನು ಕೂಡ ಅವನು ಪಾನ ಮಾಡಿದ್ದ. ಹೀಗೆ ಇವೆಲ್ಲ ಭಗವಂತನ
ಅದ್ಭುತವಾದಂಥ ಲೀಲೆಗಳು. ಉಳಿದವರ ದೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮ ಮೊದಲಾದ ದೇವತಾ ಶ್ರೇಷ್ಠರೇನಿದ್ದಾರೆ ಅವರ ದೃಷ್ಟಿಯಲ್ಲಿ ಮತ್ತು ನಮ್ಮಂಥ ಪಾಮರರ ದೃಷ್ಟಿಯಲ್ಲಿ ಕೂಡ ಇವೆಲ್ಲವೂ ಸ್ತೋತ್ರ ಮಾಡಲ್ಪಡಲೇಬೇಕಾದಂತಹ ಲೀಲೆಗಳು. ಶ್ರವಣ ಸ್ಮರಣಾರ್ಹಾಣಿ, ನಾವು ಶ್ರವಣ ಮಾಡಬೇಕು, ಅದನ್ನು ಪ್ರಸಂಗ ಬಂದಾಗ ಇನ್ನೊಬ್ಬರಿಗೆ ಶ್ರವಣ ಮಾಡಿಸ್ಬೇಕು, ಅಂಥವೇ ಈ ಲೀಲೆಗಳು. ಆದರೆ ಭಗವಂತನಿಗೆ ಇವು ದಿವ್ಯವಾದ ಲೀಲೆಗಳಂತೆ, ದಿವ್ಯವಾದಂತೆ ಅಂತ ವರ್ಣನೆ ಮಾಡಿದ್ದಾರೆ. ಅವನು ಇಡೀ ಬ್ರಹ್ಮಾಂಡವನ್ನು ಹೊತ್ತವನು ಕೂರ್ಮ ರೂಪದಿಂದ. ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಸಂಹಾರ ಇತ್ಯಾದಿ 8 ಕೂಡ ಮಾಡ್ತಾ ಇರುವಂಥವನು. ಅಂಥವನ ಪಾಲಿಗೆ ಒಂದು ಗೋವರ್ಧನವನ್ನು ಹೊರುವುದು, ಸತ್ತ ಕೆಲವು ಜನ ಗೋಪಾಲಕರನ್ನು ಬದುಕಿಸುವುದು, ಕಾಡ್ಗಿಚ್ಚಿನ ಪಾನ ಮಾಡುವುದು ಯಾವುದೂ ಒಂದು ದೊಡ್ಡ ವಿಷಯವೇ ಅಲ್ಲ. ಆದ್ದರಿಂದ ಅವನಿಗಿದು ದಿವ್ಯ ಅಂದರೆ ಸ್ತೋತ್ರದಂತೆ ಅಂತ ಅವನು ಅದನ್ನು ಪರಿಗಣನೆ ಮಾಡ್ತಾನೆ. ಇದು ಮಹಾ ದೊಡ್ಡ ಕೆಲಸ ಅಂತ ಅವನೇನು ಪರಿಗಣನೆ ಮಾಡೋದಿಲ್ಲ. ಉಳಿದವರಿಗೆ ದೃಷ್ಟಿಯಲ್ಲಿ ಮಾತ್ರ ಅದು ಸ್ತೋತಾರ್ಹವೇ, ಅದು ಸ್ತೋತ್ರ ಮಾಡಲೇಬೇಕು ಅವರು ಉಳಿದವರು. ಹೀಗೆ ಈ 2 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ. ಇದಕ್ಕೀಗ ನಾವು ಮೊದಲು ಯಾದವಾರ್ಯರು ಮತ್ತು ವಿಜಯಧ್ವಜರು ಇದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಹಾಗೆ ಬೇರೆ ವ್ಯಾಖ್ಯಾನಕಾರರು ದಿವ್ಯಮಿವ ಅಂತ ಒಂದು ವಿಚಿತ್ರವಾದ ಶಬ್ದ ಇದೆ, ಅದೇನು ದಿವ್ಯದಂತೆ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಗಮನಿಸಬೇಕಾಗಿದೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಅದನ್ನು ದಿವ್ಯದಂತೆ ಅನ್ನೋದನ್ನು ವರ್ಣಿಸಿದ್ದಾರೆ. ದಿವ್ಯ ಅನ್ನೋದ್ರ ಅರ್ಥ ಏನು, ದಿವ್ಯದಂತೆ ಅಂದರೆ ಏನು, ಅದೆಲ್ಲವನ್ನು ಕೂಡ ನಾವು ನೋಡಬೇಕಾಗಿದೆ. ವಿಷತೋಯ ಪೀತ ಅನ್ನಂತಿದೆಯಲ್ಲ, ಅಲ್ಲಿ ಪೀತ ಅಂತಂದರೆ ಕುಡಿಯಲ್ಪಟ್ಟದ್ದು ಅಂತ ಅರ್ಥ. ಅದಕ್ಕೆ ಪೀತ ವಿಷತೋಯ ಅನ್ನಂತ ಆಗಬೇಕಾಗ್ತದೆ ಸಾಮಾನ್ಯವಾಗಿ ನಮ್ಮ ಸಮಾಸ. ಆದರೆ ಇಲ್ಲಿ ಪೀತ ಅಂದರೆ ಕುಡಿಯಲ್ಪಟ್ಟದ್ದು ಅಂತ ಅರ್ಥ ಅಲ್ಲ, ಪಾನ ಅಂತ ಎಂಬ ಕ್ರಿಯೆ, ಅದು ಕ್ರಿಯಾ ಎಂಬ ಅರ್ಥದಲ್ಲಿ ಅಲ್ಲಿ ಪೀತ ಎಂಬ ಶಬ್ದ ಬಂದಿದೆ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಇನ್ನು ಕೆಲವು ಪಾಠಗಳಲ್ಲಿ ಪೀಠ ಅಂತ ಶಬ್ದ ಇದೆ, ಅದು ಅಲ್ಪ ಪ್ರಾಣವಾಗಿಲ್ಲ, ಮಹಾಪ್ರಾಣವಾಗಿದೆ. ಹಾಗೆ ಪೀಠ ಅಂತ ಶಬ್ದ ಇದ್ದಾಗ ಅದು ತಪ್ರತ್ಯಯ ಅಲ್ಲ, ಉಣ ಯಾವುದೋ ಒಂದು ಉಣಾದಿ ಗಣದ ಒಂದು ಪ್ರತ್ಯಯ ಬಂದು ಪೀಠ ಅಂತ ಶಬ್ದ ಆಗಿದೆ. ಅದಕ್ಕೂ ಕೂಡ ಕುಡಿಯಲ್ಪಟ್ಟದ್ದು ಅಂತ ಹೀಗೆ ಕರ್ಮಾರ್ಥದಲ್ಲಿ ಅನ್ವಯ ಇದೆ, ಆ ಪ್ರತ್ಯಯಕ್ಕೂ ಕೂಡ ಅನ್ವಯ ಇದೆ. ಹೀಗೆ ತ ಪ್ರತ್ಯಯವಾಗಿ ಬರಲಿ ಅಥವಾ ಬೇರೆ ಯಾವುದೇ ಪ್ರತ್ಯಯ ಬರಲಿ, ಅದಕ್ಕೆ ಪಾನ ಎಂಬ ಅರ್ಥ ಬರ್ತದೆ. ನಮ್ಮ ವ್ಯಾಕರಣದ ದೃಷ್ಟಿಯಿಂದ ಒಂದು ಪ್ರತ್ಯಯ ಒಂದೇ ಅರ್ಥದಲ್ಲಿ ಬರ್ತಿರ್ತದೆ. ಆದರೆ ಪಾಣಿನಿ ವ್ಯಾಕರಣದ ನಿಯಮಗಳನ್ನು ಮೀರಿದಾಗ ಅನೇಕ ಅರ್ಥಗಳಲ್ಲಿ ಆ ಒಂದು ಪ್ರತ್ಯಯವನ್ನು ಹೇಳ್ತಿರ್ತಾರೆ. ಹಾಗೆ ಇದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅದರ ಮುಂದಿನ ಶ್ಲೋಕದಲ್ಲಿ ನಿಶಿ ಅಂತ ಏನಿದೆ ಅದಕ್ಕೆ ಹಿನ್ನೆಲೆಯನ್ನ ಯಾದವಾರ್ಯರು ಬರೀತಾರೆ. ಈ ಕಾಲಿಯ ನಾಗನ ಉಚ್ಚಾಟನ ಮಾಡಿದ್ನಲ್ಲ ಭಗವಂತ, ಆವಾಗಲೇ ಅಲ್ಲಿ ರಾತ್ರಿ ಕಾಲದಲ್ಲಿ ಎಲ್ಲರೂ ಮಲಗಿದ್ರು. ಕಾಲಿಯೋಚ್ಚಾಟನಾನಂತರಂ ಯಮುನಾ ತೀರೆ ರಾತ್ರ್ಯಾಂ ಶಯಾನಂ. ಅಲ್ಲಿ ಈ ದಾವಾಗ್ನಿ ಕಾಣಿಸಿಕೊಂಡಿತ್ತು. ಆಗ ಅವರಿಗೆ ಕೃಷ್ಣ ಕಣ್ಣು ಮುಚ್ಚಲಿಕ್ಕೆ ಹೇಳಿದ. ಕಣ್ಣು ಮುಚ್ಚಲಿಕ್ಕೆ ಹೇಳಿ ಅವರೆಲ್ಲರನ್ನು ಕೂಡ ಕಾಪಾಡಿದ. ತನ್ನ ಆ ಅಮಾನುಷವಾದ ಲೀಲೆ ಅವರಿಗೆ ಅಷ್ಟು ಸುಲಭವಾಗಿ ತಿಳಿಯಬಾರದು ಅಂತ ಅದರ ತಾತ್ಪರ್ಯ. ನೇತ್ರೇ ಪಿಧಾಯ ಅಂತ ಏನಿದೆ ಅದಕ್ಕೆ ಕಣ್ಣು ಮುಚ್ಚಿ ಅಂತನೂ ಅರ್ಥ ಆಗ್ತದೆ.
ಪುರಾಣಿಕಾಚಾರ್ಯರು ಎಲ್ಲ ಗೊಲ್ಲರು ಕೂಡ ಕಣ್ಣು ಮುಚ್ಚಿ ಮಲಗಿದ್ದಾಗ ಅಂತ ಅದನ್ನ ಹಾಗೆ ಅನುವಾದಿಸಿದ್ದಾರೆ. ಆದರೆ ವಿಜಯಧ್ವಜರು, ಯಾದವಾರ್ಯರು ಮತ್ತೆ ಉಳಿದ ವ್ಯಾಖ್ಯಾನಕಾರರು ಕೂಡ ನೇತ್ರೆ ಪಿಹಿತೆ ಕಾರಯಿತ್ವ ಅಂತ ಅದನ್ನ ಅರ್ಥ ಬರೆದಿದ್ದಾರೆ. ಆ ಎಲ್ಲ ಗೋಪಾಲಕರ ಕಣ್ಣು ಮುಚ್ಚಿಸಿ ಅಂತ. ಅದಕ್ಕೇನು ಕಾರಣ? ದಾವಾಗ್ನಿ ಏನು ಹುಟ್ಟಿತ್ತು ಅದನ್ನ ಕೃಷ್ಣ ಹಾಗೆ ಕುಡಿದದ್ದು ಅಮಾನುಷವಾದ ಒಂದು ಲೀಲೆ. ಅದು ಎಲ್ಲಿಗೂ ಕೂಡ ಕಣ್ಣಿಗೆ ಕಾಣಬಾರದು, ಹಾಗೆ ಸುಲಭವಾಗಿ ಅವ್ರಿಗೆ ಗೋಚರ ಆಗಬಾರ್ದು. ಎಲ್ಲಿಂದಲೂ ಬಂದಿತ್ತು, ಎಲ್ಲೋ ಹೋಯಿತು ಅಂತ ಅನ್ಕೊಳ್ಬೇಕು ಅವರು. ಕೃಷ್ಣನಿಗೆ ಅಂಥ ದಿವ್ಯತೆ ಇರುವುದು ಈ ಯಾದವರಿಗೆ ಸುಲಭವಾಗಿ ಗಮನಕ್ಕೆ ಬರಬಾರದು ಅಂತ ಅವನ ಅಭಿಪ್ರಾಯ ಇತ್ತು. ಅದಕ್ಕಾಗಿ ಅವ್ರ ಕಣ್ಣು ಮುಚ್ಚಿಸಿ ಎಲ್ಲರ ಕಣ್ಣು ಮುಚ್ಚುವಂತೆ ಮಾಡಿ ಹೀಗೆ ಮಾಡಿದ, ಲೀಲೆಯನ್ನು ತೋರಿಸಿದ ಅಂತ ಉಳಿದವರೆಲ್ಲರದ್ದು ವ್ಯಾಖ್ಯಾನ ಇದೆ. ಇದೇ ಸಂಸ್ಕೃತದ ಒಂದು ಸಮಸ್ಯೆ. ಅದಕ್ಕೆ ಶ್ಲೋಕಗಳನ್ನು ರಚನೆ ಮಾಡುವುದರಿಂದ ಆ ಶ್ಲೋಕಗಳಲ್ಲಿ ಒಂದು ಛಂದಸ್ಸನ್ನು ಮೇಂಟೈನ್ ಮಾಡಬೇಕಾಗಿರುವುದರಿಂದ ಎಲ್ಲಿಯೋ ಇರುವ ಶಬ್ದವನ್ನು ಮತ್ತೆಲ್ಲಿಯೋ ನಾವು ಅನ್ವಯಿಸುವಂಥ ಪ್ರಸಂಗವೂ ಇರ್ತದೆ. ನಿಶ್ಚಯಾನಂ ಅಂತಿದೆ, ರಾತ್ರಿ ಹೊತ್ತು ಮಲಗಿದ್ದಾರೆ ಅಂತ. ಆ ರಾತ್ರಿ ಹೊತ್ತು ಮಲಗಿದ್ದಾರೆ ಅನ್ನೋದಕ್ಕೆ ನೇತ್ರೇ ಪಿಧಾಯ ಅಂತ. ಈ ಶ್ಲೋಕದ 4 ಪಾದಗಳಲ್ಲಿ ಮೊದಲನೇ ಪಾದದಲ್ಲಿ ನಿಶ್ಚಯಾನಂ, ರಾತ್ರಿ ಮಲಗಿರುವವರು ಅಂತ ಶಬ್ದ ಇದೆ. 4ನೇ ಪಾದದಲ್ಲಿ ನೇತ್ರೇ ಪಿಧಾಯ ಅಂತಿದೆ. ಇದನ್ನ ಅಲ್ಲಿಗೆ ಹೊಂದಿಸಬೇಕು ಅಂತ ಆದ್ರೆ ಕಣ್ಣು ಮುಚ್ಚಿ ಮಲಗಿದವರು ಅಂತ 4ನೇ ಪಾದದಲ್ಲಿ 1ನೇ ಪಾದಕ್ಕೆ ಹೊಂದಿಸಬೇಕು. ಹೀಗೆ ದೂರಾನ್ವಯ ಎಲ್ಲಿಯೂ ಮಾಡುವುದೇ ಇಲ್ಲ ಅಂತ ಏನಿಲ್ಲ, ಅನೇಕ ಕಡೆ ಮಾಡ್ತಾರೆ. ಆದರೂ ಈ ಶ್ಲೋಕವನ್ನು ಗಮನಿಸಿದ್ರೆ ನೇತ್ರೇ ಪಿಧಾಯ ವ್ರಜಂ ಇತಃ ಉನ್ನೇಷ್ಯತಿ, ಅವರೆಲ್ಲರ ಕಣ್ಣು ಮುಚ್ಚಿಸಿ ಅವರನ್ನು ಇಲ್ಲಿಂದ ದಾಟಿಸಿ ಬಿಡ್ತಾನೆ. ಆ ಯಮುನಾ ನದಿಯ ತೀರದಿಂದ ಅವರ ನಿವಾಸಕ್ಕೆ, ನಂದಗೋಕುಲಕ್ಕೆ ದಾಟಿಸ್ತಾನೆ. ಅವರು ಎಲ್ಲಿ ಅವರ ಆವಾಸ ಸ್ಥಾನ ಇತ್ತು ಅಲ್ಲಿಗೆ ದಾಟಿಸ್ತಾನೆ ಅಂತ ಅನ್ನೋದು ಹೆಚ್ಚು ಯೋಗ್ಯ. ನೇತ್ರೇ ಪಿಧಾಯ ಅನ್ನೋದಕ್ಕೆ ಕಣ್ಣು ಮುಚ್ಚಿಸಿ ಅನ್ನೋ ಅರ್ಥ ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ ನನಗೆ. ಹೀಗೆ ಯಾದವಾರ್ಯರು, ವಿಜಯಧ್ವಜರು ಮತ್ತು ಉಳಿದ ವ್ಯಾಖ್ಯಾನಕಾರರು ಹಾಗೆ ಅರ್ಥ ಮಾಡಿದ್ದಾರೆ. ನಿಶಿ ಅನ್ನುವುದಕ್ಕೆ ಸರ್ವಾತ್ಮನ ಅಜ್ಞಾನ ಅಂತ ಅರ್ಥ ಮಾಡಿದ್ದಾರೆ ವಿಜಯಧ್ವಜರು. ಹಾಗೇನು ಅರ್ಥ ಮಾಡ್ಬೇಕಾದ್ರೆ ಕಾಣಿಸೋದಿಲ್ಲ. ರಾತ್ರಿ ಹೊತ್ತು ಮಲಗಿದ್ರು ಅನ್ನೋದು ಸರಿ, ರಾತ್ರಿ ಹೊತ್ತು ಮಲಗಿದ್ರು ಆಗ ಕಾಡ್ಗಿಚ್ಚು ಬಂತು ಅಂತ ಭಾಗವತದ ಕಥೆಗೆ ಅನುಸಾರವಾಗಿ ನೋಡಬೇಕು. ಅದರಿಂದ ನಿಶಾ ಅನ್ನೋದಕ್ಕೆ ರಾತ್ರಿ ಅಂತ ಅರ್ಥ ಇರುವಂತೆ ಕತ್ತಲು ಅಂತ ಅರ್ಥನೂ ಇದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಅಜ್ಞಾನ ಅಂತ ನಾವು ಅರ್ಥ ಮಾಡಲಿಕ್ಕೆ ಹೆಚ್ಚೇನು ವಿಷಯ ಕಾಣಿಸೋದಿಲ್ಲ. ಸಬಲಹ ಅಂತ ಅಲ್ಲೊಂದು ಶಬ್ದ ಇದೆ. ಬಲರಾಮನಿಂದ ಸಮೇತನಾಗಿ ಅವನಿದ್ದ ಅಂತ ಅಲ್ಲಿ ಕೆಲವು ಕಡೆ ಅನುವಾದದಲ್ಲದು ಬಿಟ್ಟು ಹೋಗಿದೆ. ಬಲರಾಮನ ಜೊತೆಗೂಡಿ ಅವನು ಎಲ್ಲ ಲೀಲೆಗಳನ್ನು ಮಾಡ್ತಾ ಇದ್ದ. ಬಲರಾಮನು ಅಲ್ಲಿದ್ದ, ಲೀಲೆಗಳನ್ನು ಮಾಡಿದವನು ಭಗವಂತನಾದರೂ ಆತನ ಜೊತೆಗೆ ಭಗವಂತ ಇದ್ದ, ಭಗವಂತನ ಜೊತೆ ಬಲರಾಮ ಇದ್ದ ಅನ್ನೋದು ಗೊತ್ತಾಗ್ತದೆ. ಈ ಶ್ಲೋಕವನ್ನು ನೋಡುವಾಗ ಹಾಗೆ ಆ ಪಿಧಾಯ ಅನ್ನೋ ಶಬ್ದದ ಬಗ್ಗೆ ಮತ್ತಷ್ಟು ಗಮನ ಹರಿಸಬೇಕು ಅಂತ ಅನಿಸಿತು. ಕೆಲವು ಕಡೆ ಪಿಧಾಯ ಅಂತಿದೆ, ಅದಕ್ಕೆ ಕಣ್ಣು ಮುಚ್ಚಿ ಅಂತ ಅರ್ಥ ಆಗ್ತದೆ ಸಹಜವಾಗಿ. ಇನ್ನು ಕೆಲವು ಕಡೆ ಪಿಧಾಯ್ಯ ಅಂತ ಡಬಲ್ ಯಕಾರಗಳಿವೆ, ಅಥವಾ ಪಿಧಾಪ್ಯ ಅಂತ ಇನ್ನೊಂದು ಪ ಮತ್ತು ಯಗಳ ಸಂಯುಕ್ತ ಅಕ್ಷರ ಇದೆ. ಅವಂತೂ ನಿಜಂತವಾದ ಲೆಪ್ರತ್ಯಯ ಅಂತ ಅವ್ಯಯ ಶಬ್ದಗಳು, ನಿಜಂತಾತ್ ಲೆಪ್ರತ್ಯಯ ಅಂತವಾದ ಶಬ್ದಗಳು. ನೇತ್ರೇ ಪಿಧಾಪಯತಿ ಅಥವಾ ಪಿಧಾಯಯತಿ, ಅದರಿಂದ ಮುಂದೆ ಹುಟ್ಟಿರುವಂತಹ ಲೆಪ್ರತ್ಯಯ ಅಂತ ಶಬ್ದಗಳು. ಹಾಗಾದಾಗ ಕಣ್ಣು ಮುಚ್ಚಿಸಿ ಅಂತ ಅರ್ಥ ತುಂಬ ಸಹಜವಾಗಿಯೇ ಬರ್ತದೆ. ಇಲ್ಲಿ ದಿವ್ಯಮಿವ ಅಂತೇನು ಶಬ್ದ ಇದೆ, ಅದಕ್ಕೆ ದಿವ್ಯಮಿವ ಅನ್ನೋ ಶಬ್ದಕ್ಕೆ ಶ್ರೀಧರರು, ವೀರರಾಘವರು ಮೊದಲಾದವರ ವ್ಯಾಖ್ಯಾನದಲ್ಲಿ ಅದ್ಭುತದಂತೆ, ಅಲೌಕಿಕವೆಂಬಂತೆ ಅವರಿಗೆ ಕಾಣಿಸಿತು ಅಂತ ಇಷ್ಟೇ ಅರ್ಥ ಬರೆದಿದ್ದಾರೆ. ಲೋಕದಲ್ಲಿರುವಂತಹ ಜನರಿಗೆ ಅದು ದಿವ್ಯದಂತೆ, ಅಲೌಕಿಕವೆಂಬಂತೆ ಕಾಣಿಸಿತು.
ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಇಲ್ಲಿ ಹೇಳ್ತಾರೆ, ದಿವ್ಯಮಿವ ಸ್ತುತ್ಯಮಿವ ತದಪೇಕ್ಷೆಯ ಭಗವಂತನ ದೃಷ್ಟಿಯಿಂದ ಇದು ಸ್ತುತ್ಯದಂತೆ, ಸ್ತೋತ್ರಾರ್ಹವಾದಂತೆ. ಬೇರೆಯವರ ದೃಷ್ಟಿಯಲ್ಲಿ ಇದು ಸ್ತೋತ್ರಾರ್ಹವೇ. ಅನ್ಯೇಷಾಂ ಸ್ತುತ್ಯಮೇವ ಯತ್ ತಸ್ಯ ತಚ್ಚ ದಿವ್ಯಮಿವ. ದಿವಧಾತುವಿಗೆ ಸ್ತೋತ್ರ ಮಾಡುವುದು ಅಂತ ಅರ್ಥ ಬರ್ತದೆ. ಆದ್ರಿಂದ ಬೇರೆ ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀ ಮೊದಲಾದವರು, ನಮ್ಮಂಥ ಸಾಮಾನ್ಯರು ಕೂಡ ಇದನ್ನ ಸ್ತೋತ್ರವೆಂದೇ ಪರಿಗಣನೆ ಮಾಡ್ತೀವಿ. ದಿವ್ಯಂ ಇವ ಅಂದ್ರೆ ಏವ ಅಂತ ಅರ್ಥ. ಅವ್ಯಯಗಳಿಗೆ ಅನೇಕ ಅರ್ಥ ಇರೋದ್ರಿಂದ ಇವ ಅನ್ನೋ ಶಬ್ದಕ್ಕೆ ಏವ ಅಂತ ಅರ್ಥ ಬರ್ತದೆ. ಅದನ್ನ ಎಲ್ಲರೂ ಕೂಡ ಬರೆದೇ ಇದ್ದಾರೆ. ವಿಜಯಧ್ವಜರಾದಿಯಾಗಿ ಎಲ್ಲರೂ ಅದನ್ನು ಬರೆದಿದ್ದಾರೆ. ಮದೀಯಂ ಕರ್ಮ ಕರ್ತುಂ ಕೇನಾಪ್ಯ ಶಕ್ಯಂ. ನಾನೇನು ಲೀಲೆಗಳನ್ನು ಮಾಡಿದ್ದೇನೆ, ಇದು ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಇದು ಉತ್ತಮವಾದ ಲೀಲೆ ಅಂತ ಕೃಷ್ಣನು ತನ್ನ ಲೀಲೆಗಳನ್ನು ಭಾವಿಸ್ತಾನೆ. ತನ್ನ ಶಕ್ತಿ ಏನು ಅಂತ ಅನ್ನೋದು ಆತನಿಗೆ ಗೊತ್ತಿದೆ, ಆದ್ರಿಂದ ಹಾಗೆ ಭಾವಿಸಿದ್ದಾನೆ. ಇನ್ನ ಕೃಷ್ಣ ತಾನೇನು ಕರ್ಮಗಳನ್ನು ಮಾಡಿದ್ದಾನೆ, ಆ ಕರ್ಮಗಳು ನಾನು ಮಾಡ್ತಿರುವ ಈ ಉತ್ಕೃಷ್ಟ ಕರ್ಮಗಳು, ಅವನ್ನು ನಾನು ನನ್ನ ಲೀಲೆಗಾಗಿ ಮಾಡಬೇಕಾಗಿದೆ ಅಂತ ಭಾವಿಸಿದ್ದಾನೆ. ಅದರಿಂದ ಅದು ತನ್ನನ್ನು ತಾನು ಸ್ತೋತ್ರ ಮಾಡಿಕೊಳ್ಳುವುದಲ್ಲ, ಸ್ತೋತ್ರದಂತೆ ಅದು. ಇತರೈ ಉಕ್ತರೂಪೇಣ ಕ್ರಿಯಮಾಣ ಉತ್ಕರ್ಷ ಪ್ರತಿಪಾದನಾಯ ಸ್ತುತಿತ್ವಮೇವ. ಲಕ್ಷ್ಮೀ ಮತ್ತು ಚತುರ್ಮುಖಾದಿಗಳು ಆ ಭಗವಂತನ ಆ ಲೀಲೆಗಳನ್ನು ಸ್ತುತಿಸಬೇಕಂತಲೇ ಹೊರಟವರು. ಅದರಿಂದ ಅವರಿಗದು ದಿವ್ಯಮಿವ ಅಂದ್ರೆ ಸ್ತುತ್ಯಮೇವ. ಸ್ವಯಂ ಭಗವಂತನ ದೃಷ್ಟಿಯಿಂದ ಅದು ಸ್ತುತ್ಯದಂತೆ ಕಾಣಿಸ್ತದೆ ಅಷ್ಟೆ. ಅದನ್ನೇ ಅನಂತ ತೀರ್ಥರು ಅನಂತ ಬ್ರಹ್ಮಾಂಡ ಪಾಲನಾದಿಕರ್ತು ಅಸ್ಯ ದಿವ್ಯಮಿವ ಸ್ತುತ್ಯಮಿವ. ಸಮಸ್ತ ಪ್ರಪಂಚದ ಲಾಲನೆಯನ್ನೇ ಇವನು ಮಾಡ್ತಾನೆ, ಅಂಥದ್ರಲ್ಲಿ ಇದೊಂದು ಸಣ್ಣ ಕೆಲಸ ಅವನಿಗೆ ಸ್ತೋತ್ರಾರ್ಹದಂತೆ ಅಂತ ತಾತ್ಪರ್ಯ. ತದನ್ಯೇಷಾಂ ದಿವ್ಯಮಿವ ಆಶ್ಚರ್ಯಮೇವ. ಲಕ್ಷ್ಮೀ ಮೊದಲಾದವರಿಗೆ ಅದು ಖಂಡಿತವಾಗಿಯೂ ಆಶ್ಚರ್ಯಕರವೇ ಆಗಿದೆ, ಸ್ತೋತ್ರಾರ್ಹವೇ ಆಗಿದೆ. ಇದರೊಂದಿಗೆ ಈಗ ನಾವು ನೋಡ್ತಿರುವಂತಹ ಭಾಗ ಸಮಾಪ್ತ ಆಗಿದೆ. 2 ಶ್ಲೋಕಗಳನ್ನು ಇವತ್ತು ನೋಡಿದ್ದೀವಿ. ಇದರ ಮುಂದಿನ ಶ್ಲೋಕಗಳನ್ನು ನಾಳೆ ದಿವಸ ನೋಡೋಣ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಶ್ರೀಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.